ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಅತಿ ಮಹತ್ವದ ಸುದ್ದಿ ಇದು. ಧರ್ಮಸ್ಥಳ ಫೈಲ್ಸ್ ತನಿಖೆ ಆರಂಭಕ್ಕೂ ಮೊದಲೇ ಭಾರಿ ಹಿನ್ನಡೆಯಾಗ್ತಾ ಇದೆ. 2 IPS ಅಧಿಕಾರಿಗಳು ತಂಡದಿಂದ ಹಿಂದೆ ಸರಿಯೋದಕ್ಕೆ ಅಥವಾ ಹೊರಗುಳಿಯುವ ಸಾಧ್ಯತೆಗಳು ವ್ಯಕ್ತವಾಗ್ತಾ ಇದೆ. 2 IPS ಅಧಿಕಾರಿಗಳು ತಂಡದಿಂದ ಹೊರಗುಳಿಯುವಂತಹ ಸಾಧ್ಯತೆ. SIT ತನಿಖೆಯಲ್ಲಿ ನಾವು ಭಾಗವಹಿಸಲ್ಲ ಎಂದು ಹಿಂದುಳಿಯುವಂತಹ ಸಾಧ್ಯತೆ. ವೈಯಕ್ತಿಕ ಕಾರಣಗಳನ್ನು ನೀಡಿ ತನಿಖಾ ತಂಡದಿಂದ ಹಿಂದೆ ಸರಿಯೋದಕ್ಕೆ ಸಿದ್ಧತೆ ಆಗ್ತಾ ಇದೆಯಾ? IPS ಅಧಿಕಾರಿ ಸೌಮ್ಯಲತಾ, ಹೀಗೆ 2 ಅಧಿಕಾರಿಗಳು ತನಿಖಾ ತಂಡದಿಂದ ಹೊರಗುಳಿಯುವಂತಹ ಸಾಧ್ಯತೆಗಳು ವ್ಯಕ್ತವಾಗ್ತಾ ಇದೆ. ಒಂದು ವೇಳೆ 2 ಅಧಿಕಾರಿಗಳು ತನಿಖಾ ತಂಡದಿಂದ ಹೊರಗುಳಿದ್ರೆ ಧರ್ಮಸ್ಥಳ ಫೈಲ್ಸ್ ತನಿಖೆಗೆ ಹೊಸ ತನಿಖಾ ತಂಡ ರಚನೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಒಂದು ವೇಳೆ ಈ 2 ಅಧಿಕಾರಿಗಳು ಹೊರಗುಳಿದ್ರೆ ಅವರಿಬ್ಬರ ಜಾಗಕ್ಕೆ ಇತರೆ 2 ಅಧಿಕಾರಿಗಳನ್ನು ನೇಮಕ ಮಾಡಬೇಕಾದ ಅನಿವಾರ್ಯತೆಗಳು ಎದುರಾಗಬಹುದು. ಧರ್ಮಸ್ಥಳ ಫೈಲ್ಸ್ ತನಿಖೆ ಆರಂಭಗೊಂಡಿಲ್ಲ. ದೇಶದಾದ್ಯಂತ ಸಂಚಲನವನ್ನು ಮೂಡಿಸ್ತಾ ಇರುವಂತಹ ಧರ್ಮಸ್ಥಳ ಹೆಣಹೂತ ಪ್ರಕರಣ. ಒಂದು ಕಡೆ ಕೇರಳ ಸರ್ಕಾರವು ಕೂಡ ಮಧ್ಯಪ್ರವೇಶ ಮಾಡುವಂತಹ ಸಾಧ್ಯತೆಗಳು ವ್ಯಕ್ತವಾಗ್ತಾ ಇರುವ ಹೊತ್ತಲ್ಲೇ ದೇಶದಲ್ಲಿ ಒಂದು ತರಹದ ಮ್ಯಾಸಿವ್ ಪ್ರಕರಣ ಅಂತ ಕರೆಸಿಕೊಳ್ತಾ ಇರುವಂತಹ ಈ ಪ್ರಕರಣದಲ್ಲಿ ಅಧಿಕಾರಿ ಸೌಮ್ಯಲತಾ ಮತ್ತು ಅನುಚೇತನ್ 2 IPS ಅಧಿಕಾರಿಗಳನ್ನ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿಗೆ ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಹೊತ್ತಲ್ಲಿ ತಮ್ಮ ವೈಯಕ್ತಿಕ ಕೆಲ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ತನಿಖಾ ತಂಡದಿಂದ ಹೊರಗುಳಿಯುವಂತಹ ಕೆಲ ಮಾಹಿತಿಗಳು ಕೂಡ ಈಗ ವ್ಯಕ್ತವಾಗ್ತಾ ಇರುವಂತಹದ್ದು. ಹಾಗಾದ್ರೆ SIT ತನಿಖಾ ತಂಡದಲ್ಲಿ ಇವರಿಬ್ಬರು ಉಳ್ಕೊಳ್ಳೋದಕ್ಕೆ ಯಾಕೆ ಇಷ್ಟಪಡ್ತಾ ಇಲ್ಲ? ವೈಯಕ್ತಿಕ ಕಾರಣಗಳನ್ನ ಮುಂದಿಡ್ತಿದ್ದಾರೆ. ಧರ್ಮಸ್ಥಳ ಹೆಣಹೂತ ಪ್ರಕರಣ ಅಷ್ಟೊಂದು ಚಾಲೆಂಜಿಂಗ್ ಆಗಬಹುದಾ? ಹೆಡ್ಡೇಕ್ ಆಗಿ ಪರಿವರ್ತನೆಯಾಗಬಹುದಾ? ಅದಕ್ಕೆ ಈಗ ಕೊಡ್ತಾ ಇರತಕ್ಕಂತಹ ವೈಯಕ್ತಿಕ ಕಾರಣಗಳೇ ಅತ್ಯಂತ ಪ್ರಬಲ ಕಾರಣನ ಅಥವಾ ಬೇರಿನ್ಯಾವುದಾದ್ರೂ ಕಾರಣಗಳಿದಾವ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳಾಗ್ತವೆ. ಕಾರಣ ಒಂದು ಮ್ಯಾಸಿವ್ ಪ್ರಕರಣ ಅಧಿಕಾರಿಗಳನ್ನ ಭಯಪಡಿಸ್ತಾ ಇದೆಯಾ? ನಾವು ಈ ತನಿಖೆಯನ್ನ ಕೈಗೆತ್ತಿಕೊಂಡ್ರೆ ಅನೇಕ ಸವಾಲುಗಳು ಎದುರಾಗಬಹುದು ಎನ್ನುವಂತಹ ಯಾವುದಾದ್ರೂ ಮುಂಜಾಗ್ರತವಾದಂತಹ ಮಾಹಿತಿಗಳು ಇವರಿಗೆ ಸಿಕ್ಕಿರಬಹುದಾ? ನೋಡಿ, ಒಂದು ಘಟನೆಗೆ ನೂರಾರು ಸಂದೇಹಗಳು, ನೂರಾರು ಪ್ರಶ್ನೆಗಳು ಇವೆಲ್ಲವೂ ಕೂಡ ಉದ್ಭವ ಆಗುತ್ತೆ. ಅದು ಅಪರಾಧ ಅಲ್ಲ, ಉದ್ಭವ ಆಗೋದು. ಈ 2 ಅಧಿಕಾರಿಗಳು ತನಿಖಾ ತಂಡದಿಂದ ಹೊರಗುಳಿಯಲು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಒಂದು ವೇಳೆ ಈ 2 ಅಧಿಕಾರಿಗಳು ತನಿಖಾ ತಂಡದಿಂದ ಹೊರಗುಳಿದ್ರೆ ಧರ್ಮಸ್ಥಳ ಫೈಲ್ಸ್ ತನಿಖೆಗೆ ಹೊಸ ತನಿಖಾ ತಂಡ ರಚನೆ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಒಂದು ವೇಳೆ ಈ 2 ಅಧಿಕಾರಿಗಳು ಹೊರಗುಳಿದ್ರೆ ಅವರಿಬ್ಬರ ಜಾಗಕ್ಕೆ ಇತರೆ 2 ಅಧಿಕಾರಿಗಳನ್ನು, ಸೂಕ್ತವಾದಂತಹ ಅಧಿಕಾರಿಗಳನ್ನು ತರಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ. ರಾಜ್ಯ ಗೃಹ ಇಲಾಖೆ SIT ತಂಡ ರಚನೆಯ ಅಧಿಕೃತವಾದಂತಹ ಘೋಷಣೆ ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳ ಹೆಸರುಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅವರಿಗೆ ಅಪ್ರೋಚ್ ಕೂಡ ಮಾಡಿರ್ತಾರೆ. ಎಲ್ಲವೂ ಸರಿಯಾಯಿತು ಅನ್ನೋ ಅಷ್ಟರಲ್ಲಿ ಮಾತ್ರ ಘೋಷಣೆಗಳು, ಆದೇಶಗಳು ಹೊರಡಿಸುವಂತಹದ್ದು. ಸೊ ಈಗ ಆರಂಭದಲ್ಲಿ ಓಕೆ ಎಂದವರು ಬರಬರುತ್ತಾ SIT ತಂಡದಿಂದ ಹಿಂದೆ ಸರಿತಾರೆ ಅನ್ನೋದಾದ್ರೆ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗೋದು ಸಹಜ. ದೇಶ ಈ ಹಿಂದೆ ಎಂದೂ ಕಂಡು ಕೇಳರಿಯದಂತಹ ಅತ್ಯಂತ ಪವಿತ್ರ ಸ್ಥಳ ಎಂದು ಕರೆಯಲ್ಪಡುವ ಒಂದು ಜಾಗದ ಸುತ್ತಮುತ್ತ ನಿರ್ಜನ ಪ್ರದೇಶಗಳಲ್ಲಿ ಅನೇಕ ವಾರಿಸುದಾರರು ಇಲ್ಲದೆ ಇರತಕ್ಕಂತಹ ಹೆಣ ಹೂತಿರ್ತಕ್ಕಂಥ ಒಂದು ಮ್ಯಾಸಿವ್ ಪ್ರಕರಣ. ರಾಜಕಾರಣಿಗಳ ಮಧ್ಯಪ್ರವೇಶ ಆಯಿತು, ಸೆಲೆಬ್ರಿಟಿಗಳ ಮಧ್ಯಪ್ರವೇಶ ಆಯಿತು, ಸಾಮಾನ್ಯ ಜನರ ಬೀದಿ ಹೋರಾಟಕ್ಕೂ ಕೂಡ ಮುಂದಾದಂತಹ ಪ್ರಕರಣ. ಈ ಪ್ರಕರಣದಲ್ಲಿ 2 ಅಧಿಕಾರಿಗಳು ನಾವು SIT ತಂಡದಲ್ಲಿ ಇರೋದಿಲ್ಲ ಎಂದು ಬಯಸ್ತಾ ಇರೋದು ಯಾಕೆ ಎನ್ನುವಂತಹದ್ದು ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.